ಪ್ರಾಯೋಜಕರು ಬಂತು ಆಪತ್ತು ಬಡ್ಡಿ ಬಡ್ಡಿ ಕೂಡಿ ಕೂಡಿ ಕಾಡಿ ಕಾಡಿ ಮಾಡಿ ನೋಡಿ ರಾಡಿ ಮಾಡಲೇಡಿ ನೋಡಿ 20 ಸಾತ್ಗೆ ಬಂತು ಆಪತ್ತು ಕಂಡ್ಕೊಂಡ್ರ ಆಪತ್ತು ಸಂಸಾರ ಸಂಚಾರ ಎತ್ತು ಏರಿಗೆ ಕೋಣ ನೀರಿಗೆ ಹಿಂದಿರ ಅಭಂಡಾಟ ಗಂಡ ಬೀಳುವ ಗುಂಡಿಗೆ ಹಸ್ಬೆಂಡು ಮುಂಡು ಹೆಂಡ್ರ ಕೈಯಲ್ಲಿ ಬೆಂಡು ಅಮ್ಮವರು ಗುಮ್ಮವರು ಗಂಡ ಇಲ್ಲಿ ಬರಿ ಕಾಚಂಡು ಎಲ್ಲ ಗ್ರಹಚಾರ ಸಂಪತ್ತು ಅಯ್ಯಯ್ಯೋ ಸಂಪತ್ತು ಸಾತ್ಗೆ ಬಂತು ಆಪತ್ತು ಅನ್ಕೊಂಡ್ಯ ಆಪತ್ತು ಶೀನಿ ಆ ಟೀಪಾಯಿ ವರ್ಷ ಧೂಳು ಬಂದು ಈ ಟೀಪಾಯಿ ಮೇಲೆ ಯಾಕೆ ಕೂತ್ಕೊಳ್ಳುತ್ತೋ ಗೊತ್ತಿಲ್ಲ. ಧೂಳು ಎಲ್ಲಾ ಕಡೆ ಇರುತ್ತೆ, ನಿನ್ ತಲೆ ಮೇಲೂ ಇರುತ್ತೆ, ಅದು ನಿಂಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅದಕ್ಕೆ ತಲೆ ಭಾರ ಆಗ್ತಿದೆ ಅನ್ಸುತ್ತೆ. ಗೊಬ್ಬರ ಇದ್ ಕಡೆ ಭಾರ ಜಾಸ್ತಿ. ಹಾಗಿದ್ರೆ ನಿನ್ ತಲೆನೂ ಭಾರ ಇರ್ಬೇಕು. ಶೀನಿ ಸುಮ್ನೆ ಟೀಪಾಯಿ ವರ್ಷಪ್ಪ. ಅಕ್ಕ ನೀನ್ ಏನ್ ಕೆಲ್ಸ ಹೇಳಿದ್ರು ಮಾಡ್ತೀನಿ, ಆದ್ರೆ ಸಿನಿಮಾಗ್ ಹೋಗೋದಿಕ್ಕೆ ಒಂದೇ ಒಂದು 50 ರೂಪಾಯಿ ನೋಟ್ ಕೊಟ್ಬಿಡ್ತೀಯಾ? ಮೊದ್ಲು ಬಡ್ಡಿ ಕಲೆಕ್ಟ್ ಮಾಡ್ಕೊಂಡ್ ಬಾ, ಆಮೇಲೆ ನೋಡೋಣ. ತಲೆಗೆ ತಂಪು, ಕಿವಿಗೆ ಇಂಪು, ಕಣ್ಣಿಗೆ ಸೊಂಪು, ಬುದ್ಧಿನ ತುಂಬಾ ಚುರುಕು ಮಾಡುತ್ತೆ. ಏನ್ರಿ ಅದು ಮೆಡ್ಲಿನ್ ಟಾನಿಕ? ಹೌದು, ಆದರೆ ಕಡ್ಡಾಯವಾಗಿ ಬುದ್ಧಿವಂತರಿಗೆ ಮಾತ್ರ. ಗಮ್ಮಂತ ವಾಸನೆ ಬರ್ತಿದೆ. ನಿನಗೂ ಮೂಗಿದೆಯಲ್ಲ ಶನಿ? ನಾನ್ ಶನಿ ಅಲ್ಲ ಶೀನಿ. ಯಾವ್ದೋ ಒಂದು. ಇದು ಹರ್ಬಲ್ ಹೇರ್ ಆಯಿಲ್ ರೀ, ನನ್ಗೋಸ್ಕರ ತಂದಿರೋದಾ? ಅಲ್ಲ, ಇದು ಶ್ರೀ ಅವ್ರದು, ನನಗೋಸ್ಕರ ಅಂತ ತಂದಿದ್ದು. ಮೊದಲು ಇದನ್ನ ಮುಚ್ಚಿಟ್ಟು ಬರ್ತೀನಿ. ಮರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಒಂದು ಲೋಟ ಕಾಫಿ ಕೊಡ್ತೀಯಾ? ಕೊಡ್ತೀನಿ ರೀ. ಒಂದ್ ಬಾಟ್ಲು ಹೇರ್ ಆಯಿಲ್ ನ ನೀವು ಒಬ್ಬರೇ ಇಟ್ಕೊಂಡು ಏನ್ ಮಾಡ್ತೀರಾ? ಇರೋದು ಒಂದೇ ತಲೆ ತಾನೇ. ಸಾರಿ ಮರಿ, ಅದು ಶ್ರೀ ಕೊಟ್ಟಿದ್ದು, ನಾನು ಯಾರಿಗೂ ಕೊಡೋ ಹಾಗಿಲ್ಲ. ಅಕ್ಕ, ಅದನ್ನ ಅವ್ರೊಬ್ರೇ ಯಾಕೆ ಉಪಯೋಗಿಸ್ಕೋಬೇಕು? ನೀನು ಕೊಟ್ರೇನಾಗತ್ತೆ? ಅದು ಅಲ್ಲದೆ ಈ ಶ್ರೀ ಅಂದ್ರೆ ಯಾರು? ಯಾರೋ ಹುಡುಗಿ ಇರ್ಬೇಕು ಕಣೋ. ಸೀನಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಬೆಟ್ಟದ ಭೈರವೇಶ್ವರ. ಮರಿ, ಏನ್ರಿ ಇವತ್ತಿನ ಇದ್ಯಾಕೆ ಈ ಮುಖಕ್ಕೆ ಇನ್ನೊಂದು ಐಟಮ್ ತಗೊಂಡ್ಬರ್ತಿದ್ದೀರಾ? ಮರಿ, ಇದು ಫೇಸ್ ಕ್ರೀಮು. ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಶ್ರೀ ಕೊಟ್ಟಿದ್ದು. ಅಲ್ಲ ರೀ, ಮನೆಗ್ ತಗೊಂಬಂದು ನನಗೂ ಕೊಡದೆ ಮುಚ್ಚಿಡ್ತೀರಲ್ಲ, ನನಗ್ ಬೇಜಾರಾಗಲ್ವಾ? ಸಾರಿ ಮರಿ, ನೀನ್ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಇದನ್ನ ನಿನಗೆ ಕೊಡಲ್ಲ. ರೀ, ನನ್ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ಇದು ಭಾವನೆಗೆ ಬೆಲೆ ಕೊಡುವ ಸಮಯವಲ್ಲ. ಪಾತು, ಯಾಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ನೋಡಿ ಮಧುರ ಅವ್ರೆ, ನಮ್ಮ ಯಜಮಾನ್ರು ಹೇರ್ ಆಯಿಲ್ ಫೇಸ್ ಕ್ರೀಮು ಮನೆಗೆ ತಂದಿಟ್ಟಿದ್ದಾರೆ. ಅದ್ಯಾರೋ ಶ್ರೀಯನ್ನು ಹುಡುಗಿ ಕೊಟ್ಟಿರೋದಂತೆ. ಆ ಶ್ರೀ ಯಾರು ಅಂತ ನೀನ್ ಕೇಳಿಲ್ವಾ? ನಾನ್ ಕೇಳ್ದೆ, ಆದ್ರೆ ಅವ್ರು ಬಾಯಿ ಬಿಡ್ತಾ ಇಲ್ಲ. ಟೂತ್ ಪೇಸ್ಟ್ ಆಗಿದ್ರೆ ಬಾಯಿ ಬಿಟ್ಟಿರೋನು. ಮಧುರ ಅವ್ರೆ, ಆ ಶ್ರೀ ಅನ್ನೋ ಹುಡುಗಿ ಯಾರು? ಅವಳಿಗೂ ಇವ್ರಿಗೂ ಏನ್ ಸಂಬಂಧನು? ಅವಳು ಯಾಕೆ ಇವ್ರ ತಲೆಗೆ ಹೇರ್ ಆಯಿಲ್ ಹಚ್ಬೇಕು? ಯಾರೋ ಕೊಟ್ಟಿರ್ತಾರೆ, ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊತೀಯಮ್ಮ? ಹಾಗಲ್ಲ ಮಧುರ ಅವ್ರೆ, ಮನೆಗ್ ತಂದ್ಮೇಲೆ ನಾವಿಬ್ರು ಉಪಯೋಗಿಸ್ಬೇಕು ತಾನೆ. ತಲೆಗೆ ಒಂದೊಂದು ಬಾಟ್ಲನ್ ಯಾರು ತರ್ತಾರೆ? ಪಾತು, ರೋಫ್ ಆಗಿ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲಮ್ಮ. ನೈಸಾಗಿ ಕೇಳ್ಬೇಕು. ಸಂಪತ್ತನ್ನ ಮನವೊಲಿಸಿ ಕೇಳಿದ್ರೆ ಕೊಟ್ಟೇ ಕೊಡ್ತಾನೆ. ಗಂಡ ಹೆಂಡತಿರ ಮಧ್ಯೆ ಸಾಮರಸ್ಯ ಇರ್ಬೇಕೆ ಹೊರತು ಜಗಳ ಇರಬಾರ್ದಮ್ಮ. ಆದ್ರೆ ಅವ್ರು ನನ್ನ ಭಾವನೆನೇ ಅರ್ಥ ಮಾಡ್ಕೊಳಲ್ಲ. ನಾನು ಹೇಳಿದ್ನಲ್ಲ, ಸಂಪತ್ತು ಅಂಥವ್ನಲ್ಲ, ನೀನ್ ಕೇಳಿದ್ರೆ ಕೊಟ್ಟೇ ಕೊಡ್ತಾನೆ. ನನ್ನ ಮಗ ಶೀನಿ ಅಲ್ಲಮ್ಮ, ಬಡ್ಡಿ ವಸೂಲಿಗೆ ಹೋಗಿದ್ದಾನೆ. ನಾ ಬರ್ತೀನಮ್ಮ. ಆಯ್ತು ಮಧುರ ಅವ್ರೆ.
ಟಂಟಣ ಓಹೋ ಮದ್ದು ಆಂಟಿ ಬಾಯ್ ತುಂಬಾ ಮಧುರ ಆಂಟಿ ಅಂತ ಕರೆಯಪ್ಪ. ಆಯ್ತು ಬಿಡಿ ಮಧುರ ಆಂಟಿ. ಅಯ್ಯೋ ಕುಕ್ಕರ್ ಇಟ್ಟು ಬಂದಿದ್ದೆ, ಏನಾಯ್ತೋ ಏನೋ, ಬರ್ತೀನಪ್ಪ. ಚಂದ್ರಮೌಳಿ ಮದ್ದು ಆಂಟಿ ನಮ್ಮನೆಗೆ ಬಂದಿದ್ರು ಅಂದ ಮೇಲೆ ಮರಿ ಏನೋ ಕಂಪ್ಲೇಂಟ್ ಮಾಡಿರ್ಬೇಕು. ಮರಿ ಏನ್ರಿ ಇವತ್ತಿದು ಏನಿದು ಬಾಡಿ ಲೋಷನ್. ಯಾಕೆ ಇದನ್ನೆಲ್ಲ ಮನೆಗ್ ತಗೊಂಡ್ ಬರ್ತಿದ್ದೀರಾ? ಇದು ಎಲ್ಲಿರುತ್ತೋ ಅಲ್ಲಿ ಆರೋಗ್ಯ ಇರುತ್ತಂತೆ, ನನಗೋಸ್ಕರ ಅಂತ ಕೊಟ್ಟಿದ್ದು. ಯಾರು? ಶ್ರೀ ತಾನೆ? ಹೌದು. ಪಾತು ಯಾಕಮ್ಮ ಇಷ್ಟು ಯೋಚನೆ ಮಾಡ್ತೀಯಾ? ಆ ಶ್ರೀ ಯಾರು ಅಂತ ನೀನ್ ಬೇರೆ ತರ ಕೇಳ್ಬೇಕಾಗಿತ್ತು. ನಾನು ಮನ್ಸಲ್ದೆ ಕೇಳ್ದೆ, ರೀ ನಾನ್ ಶ್ರೀನ ನೋಡ್ಬೇಕು ಅಂತ ಇದೀನಿ, ಮನೆಗ್ ಕರ್ಕೊಂಬನ್ನಿ ಅಂತ. ಏನಂದ ಅದಕ್ಕೆ? ಶ್ರೀ ಮನೆಗ್ ಬರೋದಕ್ ತಲೆ ಕೆಟ್ಟಿಲ್ಲ, ನಿನಗೂ ಶ್ರೀಗೂ ಭೇಟಿ ಆಗೋದು ಕನಸು ಅಂದ್ರು. ಯಾಕಮ್ಮ ಇಷ್ಟು ದುಃಖ ಪಡ್ತೀಯಾ? ನನ್ನ ನಂತರ ಅವಳ ಅನ್ನೋದೇ ನನ್ನ ಅನುಮಾನ. ಮನೆಗ್ ಬರ್ದೇ ಇದ್ರೇನಂತೆ, ಒಂದ್ಸಲ ಅವಳನ್ನ ಹೋಟ್ಲು ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಸಂಪತ್ತು ಹೇಳು. ಶ್ರೀ ಜೊತೆ ಹೋಟ್ಲ್ ಊಟಕ್ಕೆ ಹೋಗೋದ? ಅವಳು ನನ್ ಸೌತಿ, ಬೇಕಾದ್ರೆ ಮಾಡ್ತೀನಿ ಅವಳು ತಿಥಿ. ಅಕ್ಕ ಅಕ್ಕ ಅಂಕಲ್ ತಂದಿರೋ ಹೇರ್ ಆಯಿಲ್ ನಾನು ಹಚ್ಕೊಳ್ಳ, ತುಂಬಾ ಚೆನ್ನಾಗಿದೆಯಂತೆ. ಅದನ್ನ ಹಚ್ಕೊಂಡ್ರೆ ತಲೆ ಕೂದಲು ಜಡೆ ತರ ಬೆಳೆಯುತ್ತಂತೆ. ಶೀನಿ, ಇನ್ನೊಬ್ಬರ ವಸ್ತುಗಳನ್ನ ಅವರ ಅನುಮತಿ ಇಲ್ಲದೆ ಬಳಸೋದು ತಪ್ಪು, ಅದು ಮ್ಯಾನರ್ಸ್ ಅಲ್ಲ. ಇಷ್ಟೇ ನಾನು ನಿಮ್ಗೆ ಹೇಳೋದು. ಬರ್ತೀನಿ. ಅಂಕಲ್ ಗಿಲ್ದೇ ಇರೋ ಮ್ಯಾನರ್ಸು ನಮಗೆ ಯಾಕೆ? ಮ್ಯಾನರ್ಸು ಅಂತ ಕಾಯ್ತಾ ಕೂತ್ರೆ ಅಕ್ಕ ಎತ್ತಂಗಡಿ ಆಗ್ತಾಳ ಅಷ್ಟೇ. ಇದಕ್ಕೆ ಏನೋ ಮಾಡೋದು? ಆ ಶ್ರೀ ಕೊಟ್ಟಿರೋ ಐಟಮ್ಸು ಕಚಡ ಐಟಮು ಅಂತ ಪ್ರೂವ್ ಮಾಡ್ಬೇಕು. ಹೇಗೆ? ಅವ್ಳು ಕೊಟ್ಟಿರೋ ಫೇಸ್ ಪ್ಯಾಕ್ಗೆ ಉಪ್ಪು, ಖಾರ, ಫೆನಾಯ್ಲು ಮಿಕ್ಸ್ ಮಾಡಿದ್ರೆ ಆಯ್ತು, ಕಚಡ ಐಟಮ್ ಆಗತ್ತಲ್ಲ. ಅದನ್ನ ಹಚ್ಕೊಂಡ್ರೆ ಇವ್ರಿಗೇನು ಆಗಲ್ಲ ತಾನೆ? ಮುಖ ಕಿತ್ಕೊಂಡೋಗಿ ಮುಳುಬಾಗ್ಲಲ್ಲಿ ಬೀಳುತ್ತೆ. ಮರಿ ಏನ್ರಿ ಇವತ್ತಿದಮ್ಮ ಏನಿದು? ಶಾಂಪು. ಇದನ್ನು ಶ್ರೀ ಕೊಟ್ಟಿದ್ದು ತಾನೆ? ಅನುಮಾನನೇ ಬೇಡ, ಒಂದು ಸಲ ಹಾಕೊಂಡ್ರೆ ಹೊಟ್ಟೆಲ್ಲ ಹೋಗಿ ತಲೆ ಕೂದಲು ತಲೆನಲ್ಲೇ ಉಳಿಯುತ್ತೆ. ಭೈರವೇಶ್ವರ ಏನು ಮಾಡಿದೆ? ಅಂಕಲ್ ಈ ಶಾಂಪು ತಲೆಗೆ ಹಾಕೊಂಡ್ರೆ ಕೂದಲೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಡ್ಬೇಕು, ಹಾಗೆ ಮಾಡಿದೀನಿ. ಅತ್ತದೇನು ಹಾಕ್ದೆ ಇದ್ರಲ್ಲಿ? ಗೋಂದು. ಬನ್ನಿ ಬನ್ನಿ ಮದ್ದಂಟೆ. ಬಾಯ್ ತುಂಬಾ ಮಧುರ ಆಂಟಿ ಅಂತ ಕರಿಯಪ್ಪ. ಆಯ್ತು ಬಿಡಿ ಮಧುರ ಆಂಟಿ. ಏನ್ ಸಂಪತ್ತು, ನೀನ್ ಹೇಳ್ತೀನಿ ಇಷ್ಟೊಂದು ಗೋಳು ಕಥಾ ಇದೆಯಲ್ಲ, ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಗೊತ್ತಾ? ಮಧುರ ಆಂಟಿ, ಇವತ್ತು ಈ ವಿಷಯ ತೀರ್ಮಾನ ಆಗ್ಲಿ ಅಂತಾನೆ ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು. ಇಲ್ಲಿ ಕೂತ್ಕೊಳ್ಳಿ, ಬಂದೆ. ಸರಿ. ಮಧುರ ಅವ್ರೆ, ಏನ್ ವಿಷಯ? ಏನಮ್ಮ, ನಿನ್ ಗಂಡನ ಬಲವಂತವಾಗಿ ಬನ್ನಿ ಅಂತ ಕರ್ಕೊಂಡ್ ಬಂದ. ಮರೇ ಓ ನೀನ್ ಇಲ್ಲೇ ಇದೆಯಾ? ಟಂಟಣ. ಏನಿದು? ಇವತ್ತಿನ ವಿಶೇಷವಾದ ದಿನಕ್ಕೆ ನಾನ್ ತಂದಿರೋ ಗಿಫ್ಟ್. ಇವತ್ತು ವಿಶೇಷತೆ ಏನಿದೆ? ಏನ್ ಮರಿ ಈ ತರ ಕೇಳ್ತೀಯ? ಇವತ್ತು ತಾರೀಖ್ 27, ಇದೇ ತಿಂಗಳು ಇದೇ ದಿನ ನಾನ್ ನಿನ್ನ ಮೊದಲನೇ ಬಾರಿಗೆ ನೋಡಿದ್ದೆ. ಅದರ ಸವಿ ನೆನಪಿಗೆ ನಾನ್ ನಿನಗೆ ಕೊಡ್ತಾ ಇರೋ ಪ್ರೆಸೆಂಟೇಶನ್. ಇದ್ರ ಒಳಗಡೆ ಶಾಂಪು, ಹೇರ್ ಆಯಿಲು ಎಲ್ಲ ಇದೆ. ಬೆಟ್ಟದ ಭೈರವೇಶ್ವರ, ನೀವ್ ನನಗ್ ಮೊದ್ಲೇ ಯಾಕೆ ಹೇಳಲಿಲ್ಲ? ಮರಿ ನಾನ್ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೆ. ಅಯ್ಯೋ ಎಂತ ಕೆಲ್ಸ ಆಗೋಯ್ತು, ಇದನ್ನೆಲ್ಲ ಬಳಸೋ ಹಾಗಿಲ್ಲ, ಬಳಸಿದ್ರೆ ತುಂಬಾ ಕಷ್ಟ ಆಗುತ್ತೆ. ಮರೇ ನಾನ್ ನಿನ್ಗೋಸ್ಕರ ಅಂತ ಪ್ರೀತಿಯಿಂದ ತಂದಿದ್ದೀನಿ, ಬಳಸಲ್ಲ ಅಂತ ಹೇಳ್ತೀಯಲ್ಲ, ನೀನ್ ಬಳಸ್ಲೇಬೇಕು. ಅಂಕಲ್ ಒಂದು ತಪ್ಪಾಗೋಗಿದೆ, ನೀವು ಅದನ್ನ ಅಕ್ಕಂಗೆ ಗಿಫ್ಟ್ ಕೊಡ್ತೀರಾ ಅಂತ ಗೊತ್ತಿಲ್ಲದೆ ಅದಕ್ಕೆ ನಾವು ಉಪ್ಪು, ಖಾರ, ಫೆನಾಯ್ಲ್ ಎಲ್ಲ ಹಾಕ್ಬಿಟ್ಟಿದೀವಿ. ಈಗ ಅದು ಹಾಳಾಗೋಗಿದೆ. ಒಂದ್ ನಿಮಿಷ ಇರೋ ಶನಿ. ನಾನ್ ಶನಿ ಅಲ್ಲ ಶೀನಿ. ಇಂಥ ಹೊತ್ನಲ್ಲೂ ಎಂತ ಹಠನೋ ನಿಂದು. ನೀವು ಉಪ್ಪು, ಖಾರ, ಫೆನಾಯ್ಲು ಎಲ್ಲ ಸೇರಿಸಿ ಒಗ್ಗರಣೆ ಹಾಕಿದ್ರಲ್ಲಪ್ಪ, ಆ ಬಾಕ್ಸ್ ಇದು. ಎಲ್ಲ ಸರಿಯಪ್ಪ, ಅದೇನೋ ಶ್ರೀ ಶ್ರೀ ಅಂತಿದ್ಯಲ್ಲ, ಅವಳು ಯಾರು? ಆಂಟಿ, ಶ್ರೀ ಅನ್ನೋದು ಕಂಪ್ನಿ ಹೆಸರು. ಇವನ್ನೆಲ್ಲ ನಾನು ತರ್ತಾ ಇದ್ದಿದ್ದು ಅದೇ ಕಂಪ್ನಿಯಿಂದ. ನೋಡ್ದ್ಯಪ್ಪ ಆತು, ನಿನ್ ಗಂಡ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ. ಅವನ್ ಪ್ರೀತಿ ಬಗ್ಗೆ ನೀನ್ ಅನುಮಾನ ಪಡಬಾರ್ದಾಗಿತ್ತಮ್ಮ. ನಾ ಬರ್ತೀನಿ. ಅಕ್ಕ, ಅಂಕಲ್ ಹೇಳಿದೆ, ನಾನು ತಪ್ಪು ಮಾಡ್ಬಿಟ್ಟೆ, ಸಾರಿ. ರೀ ಎಂತ ಕೆಲ್ಸ ಮಾಡ್ಬಿಟ್ಟೆ, ನಿಮ್ ಪ್ರೀತಿನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಶ್ರೀ ಅನ್ನೋದು ಯಾವ್ದೋ ಹುಡುಗಿ ಹೆಸರು ಅನ್ಕೊಂಡ್ಬಿಟ್ಟೆ. ಮರೇ ನಿನ್ ಬಗ್ಗೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕಣೆ. ನನ್ನ ಗಮನ ಇನ್ನೊಂದು ಹುಡುಗಿ ಕಡೆ ಹೋಗುತ್ತೆ ಅಂದ ತಕ್ಷಣ ನೀನ್ ಸಿಟ್ಟು ಮಾಡ್ಕೊಂಡಲ್ಲ, ನಿನ್ನಂತ ಹೆಂಡತಿ ಪಡೆದ ನಾನೇ ಧನ್ಯ.
ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮೇಲೆ ಅನುಮಾನ ಪಟ್ಟು ದೊಡ್ಡ ಅಪರಾಧ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಈಗ ಅನುಮಾನ ಶುದ್ಧಿ ವ್ರತ ಮಾಡ್ಲೇಬೇಕು. ಮತ್ತೆ ವ್ರತನ? ಹೌದು ಕಣ್ರಿ. ಬೆಟ್ಟದ ಭೈರವೇಶ್ವರನ್ ಗುಡಿಗೆ ಹೋಗಿ ಅಂಗೈ ಮೇಲೆ ಕರ್ಪೂರ ಇಟ್ಟು 1 ಗಂಟೆ ಕಾಲ ಮಂಗಳಾರತಿ ಮಾಡ್ಬೇಕು ಅಂತ ಹರಸ್ಕೊತಾ ಇದ್ದೀನಿ. 1 ಗಂಟೆ ಕಾಲ ಕೈಯಲ್ಲಿ ಕರ್ಪೂರ? ಲೇ ಮರಿ, ನನ್ನ ಕೈ ಹಿಡಿದವಳ ಕೈ ಸುಟ್ರೆ ನನ್ನ ಹೃದಯಕ್ಕೆ ನೋವಾಗುತ್ತೆ ಕಣೆ, ಬೇಡ. ಅಯ್ಯೋ, ಸುಡೋ ಕೈ ನಂದಲ್ಲ, ನಿಮ್ದು.